ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮೈ ಚಾನಲ್. ನಿಮ್ಮನ್ನು ನಾನು ಮತ್ತೊಮ್ಮೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೇವೆ. ಇವತ್ತಿನ ಈ ವ್ಲಾಗಲ್ಲಿ ನಾನು ಏನು ಹೇಳಿದೆ, ನಮ್ಮ ಪ್ರೊಫೆಷನ್ ಅಂದರೆ ನಾನು ಮಾಡ್ತಿರುವಂಥ ಪ್ರೊಫೆಷನ್ ಈಸಿನಾ ಅಥವಾ ಸುಲಭನಾ ಅನ್ನೋದರ ಬಗ್ಗೆ ನಾನು ನಿಮಗೊಂದು ಸಿಂಪಲ್ ಆಗಿ ಅದು ಯಾವ ರೀತಿ ಕಲಿಬೋದು ಅನ್ನೋದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮಗೆ ಮೇಕಪ್ ಅಂತ ಬಂದಾಗ ಯಾವ ಕೋರ್ಸ್ ಮಾಡಿದರೂ ಕೂಡ ಡೆಫಿನೆಟ್ಲಿ ಮಾಡ್ಬೋದು. ಇದು ಏನೂ ಇಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಅನ್ನೋದೇ ಇಲ್ಲ. ಯಾರು ಬೇಕಾದರೆ ಕಲಿಬೋದು. ಬಟ್ ಏನಂದರೆ ನಮ್ಮಲ್ಲಿ ತಾಳ್ಮೆ ಮತ್ತೊಂದು ಮತ್ತು ಆಸಕ್ತಿ ಅನ್ನೋದು ಇರಬೇಕು. ಕೆಲವರಿಗೆ ತುಂಬ ಜನರು ಕೇಳ್ತಾರೆ, ತುಂಬ ಜನ ಇನ್ಕ್ವೈರ್ ಮಾಡ್ತಾರೆ, ಇದನ್ನು ಕಲಿಬೋದಾ ಅಥವಾ ಬೇರೆ ಕೋರ್ಸ್ ಅವರು ಕೂಡ ಇದನ್ನು ಮಾಡ್ಬೋದಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಮಾಡ್ಬೋದು. ಯಾಕೆಂದರೆ ನಾವು ಕೂಡ ಅಷ್ಟೇ ಬೇರೆ ಕೋರ್ಸ್ ಮಾಡಿಯೇ ನಾವು ಈ ಪ್ರೊಫೆಷನ್ಗೆ ಬಂದವರು. ಆದರೆ ಏನಂದರೆ ನಮ್ಮಲ್ಲಿ ಫಸ್ಟ್ ಆದರೆ ನಾನು ಮುಂಚೆನೇ ಹೇಳಿದಾಗೆ ಇಂಟ್ರೆಸ್ಟ್ ಅನ್ನೋದು ಇರಬೇಕಾಗುತ್ತೆ. ನಾವು ಸ್ವಲ್ಪ ಟೈಮ್ ಕಲಿಯುವುದು, ಆಮೇಲೆ ಮಿಡ್ಲಲ್ಲಿ ಬಿಡುವುದು, ಆ ಥರ ಮಾಡಬಾರ್ದು. ಯಾಕೆಂದರೆ ನಮಗೆ ಯಾವುದೇ ಒಂದು ಕೆಲಸ ಅಂತ ಬಂದಾಗ ಡೆಫಿನೆಟ್ಲಿ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು. ಆದರೆ ಬರ್ತಾ ಕಲಿತಾ ಹೋದಾಗ ಅದು ಈಸಿ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಹೇಳ್ಬೋದು, ಮೇಕಪ್ ಅಂದರೆ ಏನು, ಬರೀ ಸಿಂಪಲ್ ಒಂದು ಹಚ್ಕೊಂಡು ಹೋದರೆ ಆಯಿತು ಅಂತ. ಡೆಫಿನೆಟ್ಲಿ ಇಲ್ಲ. ನೀವು ಅದರ ಬಗ್ಗೆ ಸ್ಟಡೀಸ್ ಮಾಡಿದವರಿಗೇ ಗೊತ್ತು ಅದು ಎಷ್ಟು ಕಷ್ಟ ಇದೆ ಅಂತ. ಅದರಲ್ಲಿ ಥಿಯರಿಯೂ ಇದೆ, ಪ್ರಾಕ್ಟಿಕಲ್ ಇದೆ. ಕಲಿಯುವಾಗಲೇ ಗೊತ್ತಾಗು ಇಷ್ಟೊಂದು ಇದೆಯಾ ಅಂತ ನಿಮಗೆ ಅನಿಸುತ್ತೆ. ಅಷ್ಟು ಇದೆ ಕಲೀಲಿಕ್ಕೆ. ಹಾಗಂತ ನಾವು ಅದು ಕಷ್ಟ ಅಂತ ನಾವು ಅದನ್ನು ಕ್ವಿಟ್ ಮಾಡಬಾರ್ದು. ಕಲಿಬೇಕು. ನಮ್ಮಲ್ಲಿ ಏನೋ ಒಂದು ಹೊಸದಾದಂತಹ ಕ್ರಿಯೇಟಿವಿಟಿಯನ್ನು ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಡೆಫಿನೆಟ್ಲಿ ಈಸಿ ಆಗುತ್ತೆ. ಹಾಗೆ ಯಾವುದು ನಮ್ಮಲ್ಲಿ ಸಾಧ್ಯವಿಲ್ಲ, ಮುಂಚಿನ ಬ್ಲಾಗಲ್ಲೂ ಕೂಡ ಹೇಳಿದೆ, ಯಾವುದು ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತ ಕೂರಬಾರ್ದು. ನಮಗೆ ಏನೋ ಒಂದು ಇಂಟ್ರೆಸ್ಟ್ ಇದೆ, ನಮ್ಮಲ್ಲಿ ಒಂದು ಟ್ಯಾಲೆಂಟನ್ನು ನಾವು ತೋರಿಸ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇರುವಂಥದ್ದು ಮೇಕಪ್ಪಲ್ಲಿ ಹೆಚ್ಚಾಗಿ ಬರುವಂಥದ್ದು ನಮ್ಮಲ್ಲಿರುವಂಥ ಕ್ರಿಯೇಟಿವಿಟಿಯನ್ನು ನಾವು ಬೇರೆಯವರಿಗೆ ಕೊಡುವಂಥದ್ದು. ನಮ್ಮಲ್ಲಿರುವಂತಹ ಟ್ಯಾಲೆಂಟ್ನ ಇನ್ನೊಬ್ಬರಿಂದ ನಾವು ನೋಡ್ಕೊಳ್ಳುವಂಥದ್ದು. ಬರೀ ನಾವು ಏನಿರುತ್ತೆ ಅಂದರೆ ಇದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಈ ಕೆಲಸದಲ್ಲಿ. ನಾನು ಡೆಫಿನೆಟ್ಲಿ ಹೇಳ್ತೇನೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇರುತ್ತೆ. ಆದರೆ ಹಾಗೆಯೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಷ್ಟ ಅನ್ನೋದು ನಮಗೆ ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಏನೋ ಒಂದು ನಮಗೊಂದು ಖುಷಿ ಅನ್ನೋದು ಸಿಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಕೆಲವರಿಗೆ ತುಂಬ ಜನ ಇನ್ಕ್ವೈರ್ ಮಾಡೋದು ಏನು ಅಂದರೆ, ಇದನ್ನು ನಾವು ಈಸಿಯಾಗಿ ಕಲಿಬೋದಾ ಅಂದರೆ ನಮಗೆ ಕೆಲವೊಂದು ಸಲ ನಮಗಿದು ಅಂದರೆ ಬೇರೆ ಕೋರ್ಸಿಂದ ನಾವು ಬಂದಿರ್ತಾರೆ. ಇದಕ್ಕೆ ಹೇಗೆ ಸೆಟ್ ಆಗೋದು, ಅದು ನಾವು ಹೇಳೋದಾದ್ರೆ ಏನಂದರೆ, ನಾವು ಕಲಿತಂತಹ ವಿದ್ಯೆನೇ ಬೇರೆ ಆಗಿರುತ್ತೆ. ಇಲ್ಲಿ ಕೊಡುವಂತಹ ಎಜುಕೇಷನ್ನೇ ಬೇರೆ ಆಗುತ್ತೆ. ನಾವು ಕಲಿಯುವ ವೇ ಮಾತ್ರ ಅದು ಒಂದೇ ರೀತಿಯಲ್ಲಿ ಇದ್ದರೆ ಒಂದೇ ರೀತಿ ಇರುತ್ತೆ ಸಾಮಾನ್ಯವಾಗಿ. ಕಲಿಯುವಂಥ ವೇ ಮಾತ್ರ ಒಂದೇ ರೀತಿಯಲ್ಲಿ ಹೋಗಬೇಕಾಗುತ್ತೆ. ಅದರಲ್ಲಿರುವಂತಹ ನಾಲೆಜ್ ಬೇರೆ, ಇದರಲ್ಲಿರುವಂತಹ ನಾಲೆಜ್ ಬೇರೆ. ಆದರೆ ಕಲಿಯುವ ನಮಗೆ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಇದರಲ್ಲಿ ಬಂದ್ರೇ ಖಂಡಿತವಾಗ್ಲೂ, ಅದರಲ್ಲಿದ್ದ ಹಾಗೆಯೇ ಇದರಲ್ಲಿ ಬಂದ್ರೇ ಖಂಡಿತವಾಗ್ಲೂ ಇದರಲ್ಲಿ ನಮಗೆ ಒಳ್ಳೆ ರಿಸಲ್ಟನ್ನು ನಾವು ಕಾಣ್ಬೋದು ಅಂತ ಹೇಳ್ತೇನೆ. ಹಾಗೆ ಇದರಲ್ಲಿ ನಾವು ಫಸ್ಟ್ ಏನಂದರೆ, ಮೇಕಪ್ ನಾವು ಒಂದು ಕೋರ್ಸ್ ತಗೊಳ್ಬೇಕಾದ್ರೆ ಅದಕ್ಕಂತ ಒಳ್ಳೆ ಮೆಂಟರನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಮೆಂಟರ್ ಅಂದರೆ ನಾವು ಒಳ್ಳೆಯ ಒಂದು ಗುರು, ನಮಗೆ ಕಲಿಸುವಂತಹ ಒಳ್ಳೆ ಗುರುವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಕೋರ್ಸ್ ಖಂಡಿತವಾಗ್ಲೂ ಭಯವನ್ನು ಬಿಟ್ಟೇ ಬರಬೇಕು, ಭಯ ಬಿಟ್ಟು ಬರಬೇಕು. ಒಂದು ಮನೆಯ ಟೆನ್ಷನ್ಸನ್ನು ಬಿಟ್ಟು ಬರಬೇಕು. ಇನ್ನೊಂದು ಮತ್ತು ನಮ್ಮ ಫ್ಯಾಮಿಲಿ ಅದು ಇದೆಲ್ಲ ಜಂಜಾಟಗಳು ಇರುತ್ತೆ ಕೆಲವರಿಗೆ, ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಅದು ಮನುಷ್ಯ ಅಂದಮೇಲೆ ಅದು ಸಾಮಾನ್ಯವಾಗಿ ಸಮಸ್ಯೆ ಅನ್ನೋದು ಎಲ್ಲರಿಗೆ ಇದ್ದೇ ಇರುತ್ತೆ. ನಾನು ಹೇಳೋದು ಇಷ್ಟೇ, ನಾನು ಒಂದು ಕೋರ್ಸ್ ಮಾಡ್ತಾ ಇದ್ದೇನೆ ಅಂತ ಅಂದಾಗ ಡೆಫಿನೆಟ್ಲಿ ನಾವು ಆ ಗುಂಗಲ್ಲಿ ಇದ್ದರೆ ಡೆಫಿನೆಟ್ಲಿ ಇದನ್ನು ನಾವು ಕಲೀಲಿಕ್ಕೆ ಆಗೋದಿಲ್ಲ. ಒಂದನ್ನು ನಾವು ಯಾವುದನ್ನಾದರೂ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಈ ಕೋರ್ಸ್ ಮಾಡಬೇಕಾದ್ರೆ ನಾವು ಅದನ್ನು ಬಿಟ್ಟು ಇದನ್ನು ಕಲಿಬೇಕಾಗುತ್ತೆ. ಆಗ ಮಾತ್ರ ಇದಕ್ಕೆ ಕಾನ್ಸಂಟ್ರೇಷನ್ ಕೊಡಲಿಕ್ಕಾಗುತ್ತೆ. ಫಸ್ಟ್ ಥಿಂಗ್ ಅದು. ಮತ್ತು ಮನಸ್ಸಲ್ಲಿ ನಮಗೆ ಯಾರೋ ಇನ್ನೊಬ್ಬರು ಫೋರ್ಸ್ ಮಾಡ್ತಾ ಇದ್ದಾರೆ, ನಾನು ಅದನ್ನು ಕಲಿಯಲೇಬೇಕು ಅನ್ನೋ ಇಂಟ್ರೆಸ್ಟ್ ಡೆಫಿನೆಟ್ಲಿ ಬರಬೇಡಿ. ಇದು ಖಂಡಿತವಾಗ್ಲೂ ನಿಮಗೆ ತಲೆಗೆ ಹತ್ತೋದಿಲ್ಲ. ಇದರಲ್ಲಿ ನನಗೆ ಇದರಿಂದ ಏನಾದರೂ ಮಾಡಲೇಬೇಕು, ನಾನು ಒಳ್ಳೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು, ಒಂದು 10 ಜನಕ್ಕೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ವಿದ್ಯೆಯನ್ನು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯ ಒಂದು ಅದನ್ನು ದಾರಿ ಮಾಡಿಕೊಡುತ್ತೆ ನಿಮ್ಮ ಜೀವನಕ್ಕೆ. ನಾನು ಅಷ್ಟೇ ಹೇಳೋದು.
ಕೆಲವರು ಹೇಳ್ತಾರೆ ನಾನು ಸ್ವಲ್ಪ ದಿನದ ಮಟ್ಟಿಗೆ ನನಗೆ ಫ್ರೀ ಟೈಮ್ ಇದೆ, ಸೊ ಆ ಟೈಮಲ್ಲಿ ಸ್ವಲ್ಪ ಕಲಿಬೇಕನ್ನೋ ಕೆಲವರು ಬರ್ತಾರೆ. ಸೊ ಅದು ಓಕೆ, ಬಟ್ ಆದರೆ ಏನಂದರೆ ಇದರಲ್ಲಿ ಏನಂದರೆ ನಾವು ಒಂದ್ಸಲ ಕಲಿತು ಬಿಟ್ಟರೆ ನಮ್ಮ ಕೈ ಟಚ್ ಅನ್ನೋದು ಹೋದರೆ ಮತ್ತೆ ನಾವು ಅದಕ್ಕೆ ನಾವು ಮತ್ತೆ ಪುನಃ ಕಲಿಬೇಕಾಗುತ್ತೆ. ಸೊ ಒಂದ್ಸಲ ನೀವು ಇದರಿಂದ ಗ್ರಿಪ್ ಹಿಡಿದರೆ ನಂತರ ಮಿಡ್ಲಲ್ಲಿ ಕೆಲವೊಂದು ಸಲ ಇರುತ್ತೆ ನಮಗೆ, ಕೆಲವೊಂದು ಸಲ ಕೆಲಸದ ಒತ್ತಡ ಬೇರೆ ಬೇರೆ ಒಂದು ಸಮಸ್ಯೆಗಳಿಂದ ಸ್ವಲ್ಪ ಕಂಟಿನ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಅದರ ಬಗ್ಗೆ ನಾವು ನೋಡ್ತಾ ಅಂದರೆ ಮೊಬೈಲಲ್ಲಿ ಜಾಸ್ತಿ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಬೇಕು. ಹಾಗೆ ಅದರ ಬಗ್ಗೆ ನಾಲೆಜನ್ನು ತಿಳ್ಕೊಳ್ತಾ ಇರಬೇಕು. ಕಂಪ್ಲೀಟಾಗಿ ಅದನ್ನು ಯಾವತ್ತೂ ಮರೀಲಿಕ್ಕೆ ಹೋಗಬಾರ್ದು. ಒಂದು ಸಲ ಈ ಕೋರ್ಸಿಗೆ ಬಂದ ನಂತರ ಕಂಪ್ಲೀಟಾಗಿ ನಡುವಲ್ಲಿ ಸ್ವಲ್ಪ ಗ್ಯಾಪ್ ತಗೊಂಡು ಕೂಡ ಕಂಪ್ಲೀಟಾಗಿ ಮರಿಬಾರ್ದು. ಅದನ್ನು ನಾವು ಮನಸ್ಸಲ್ಲಿ ರಿಕಾಲ್ ಮಾಡ್ತಾನೇ ಇರಬೇಕು. ಆಗ ಅದರಿಂದ ಒಳ್ಳೆಯ ಒಂದು ಗ್ರಿಪ್ಪನ್ನು ಸಿಗ್ತದೆ ನಿಮಗೆ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಯಾವುದೇ ಇದರಲ್ಲಿ ನನಗೆ ಕನ್ನಡ ಬರುವುದಿಲ್ಲ, ಇಂಗ್ಲೀಷ್ ಬರುವುದಿಲ್ಲ, ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ, ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ಇಂಗ್ಲೀಷಲ್ಲಿ ನೋಟ್ಸ್ ಬರೀಲಿಕ್ಕೆ ಆಗೋದಿಲ್ಲ, ಆಮೇಲೆ ಕೆಲವರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ನಡದಲ್ಲಿ ಸ್ವಲ್ಪ ಬರೀಲಿಕ್ಕೆ ಆ ಥರ ಏನೂ ಇಲ್ಲ. ಇದು ಏನಂದರೆ ನಮಗೆ ಅರ್ಥ ಆಗುವಂಥ, ಫಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಅರ್ಥ ಆಗುವಂತಹ ಲ್ಯಾಂಗ್ವೇಜಲ್ಲಿ ನಾವು ನೋಟ್ಸನ್ನು ಮಾಡ್ಬೋದು. ನಾವು ಕೂಡ ಅಷ್ಟೇ ಕೆಲವೊಂದು ನಮಗೆ ಕೆಲವೊಂದು ಸಲ ಏನಾಗುತ್ತೆ ಅರ್ಥ ಆಗಿರುವುದಿಲ್ಲ, ಅದನ್ನು ನಾವೇನು ಮಾಡ್ತೀವಿ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಾವು ಅದನ್ನು ಬರಿತೇವೆ. ಒಟ್ಟಿನಲ್ಲಿ ನಾವು ಅದನ್ನು ಯಾವ ರೀತಿ ನೋಟ್ಸ್ ಮಾಡಿದರೂ ಪರವಾಗಿಲ್ಲ, ಬಟ್ ಅದು ನಾವು ಬರೆದಂತಹ ನೋಟ್ಸ್ ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗಬೇಕು. ಸೊ ನಮಗೆ ಅರ್ಥ ಆದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಬರೆದಂಥ ನೋಟ್ಸ್ ನಮಗೇನೆ ಗೊತ್ತಾಗೋದಿಲ್ಲ ಅಂದರೆ ಇನ್ನೊಬ್ಬರಿಗೆ ಅದರ ಬಗ್ಗೆ ನಾವು ಗೈಡ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ನಾನು ಇನ್ನೊಂದು ಹೇಳೋದಂದರೆ ನಮ್ಮ ಪ್ರೊಫೆಷನ್ ಬಗ್ಗೆ, ಈ ಮೇಕಪ್ ಬಗ್ಗೆ ನಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ, 100% ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ. ಅದನ್ನು ನಾವು ಎಷ್ಟು ಬರೀ ಅರ್ನಿಂಗ್ಸ್ಗೋಸ್ಕರ ಮಾಡಬೇಡಿ. ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು, ಯಾವುದೇ ಒಂದು ಕೆಲಸಗಳು ನೀವು ಮಾಡುವಂಥ ಕೆಲಸಗಳಾಗಿರ್ಬೋದು, ಬರೀ ಅರ್ನಿಂಗ್ಗೋಸ್ಕರ ಮಾಡಬೇಡಿ. ಬಟ್ ಅದರಿಂದ ನೀವು ಏನೋ ಒಂದು ಬೆಳೀತಿದ್ದಿದ್ರಿ, ದಿನ ಬೆಳೀತಿದ್ದೀರಿ ಅಂತಾದಾಗ ನಿಮಗೆ ಒಂದು ನೆಮ್ಮದಿ ಒಂದು ಸಿಗ್ತಾ ಇದೆ ಅನ್ನೋದೇ ನಿಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ನಿಮ್ಮ ಲೈಫಲ್ಲಿ ನೀವು ಪಡ್ಕೊಂಡದ್ದು. ಸೊ ಒಳ್ಳೆ ಅಚೀವ್ ಮಾಡಲಿಕ್ಕೆ ಒಂದು ಈ ಸಣ್ಣ ಕೋರ್ಸ್ ಮುಖಾಂತರ ಒಳ್ಳೆ ಅಚೀವ್ ಮಾಡಲಿಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಮಾತಾಡಲಿಕ್ಕೆ ಹೋದರೆ ತುಂಬಾ ಮಾತಾಡ್ಬೋದು. ಒಂದು 1 ಅವರ್ ಕ್ಲಾಸೇ ತಗೊಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಕಲಿಯುವಂಥ ವಿದ್ಯೆಗೆ ನಾವು ಒಳ್ಳೆ ಗುರುವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಅವರಿಂದ ಜಾಸ್ತಿ ನಾವು ಏನಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಈಗ ತುಂಬ ಟ್ರೆಂಡಿಂಗಲ್ಲಿದೆ ಫ್ಯಾಷನ್ ಅನ್ನೋದು, ತುಂಬಾ ಟ್ರೆಂಡಿಂಗಲ್ಲಿದೆ. ಹಾಗಂತ ಅವಳು ಮಾಡಿದ್ಲು ನಾನು ಕೂಡ ಅದನ್ನು ಮಾಡ್ತೀನಿ, ನನಗೆ ಆಸಕ್ತಿ ಇರೋದ್ರಲ್ಲಿ ನಾನು ಅದನ್ನು ಮಾಡ್ತೀನಿ, ಆಮೇಲೆ ಮಿಡ್ಲಲ್ಲಿ ಕ್ವಿಟ್ ಮಾಡೋದು. ಸೊ ಈ ಥರ ಮಾಡಲಿಕ್ಕೆ ಹೋಗಬೇಡಿ. ನನಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಅದನ್ನು ಕಂಟಿನ್ಯೂ ಮಾಡಬೇಕಂತ ಇದ್ದರೆ ಖಂಡಿತವಾಗಲಿ ನೀವು ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಿ ಹೊರಬರ್ಬೋದು ಅಂತ ನಾನು ಹೇಳ್ಬೋದು. ಸೊ ಹಾಗೆ ಈ ಕೋರ್ಸ್ ಅಂದರೆ ಬರೀ ನಾವು ಕ್ರೀಮ್ ಹಾಕಿ ಮೇಕಪ್ ಮಾಡಿಕೊಂಡು ಹೋಗೋದಲ್ಲ, ಅದು ಡೆಫಿನೆಟ್ಲಿ ಅಲ್ಲ. ಮೇಕಪ್ ಅಂದರೆ ಹೇಗಿರುತ್ತೆ, ಸೊ ನಾವು ಕೂಡ ಅಷ್ಟೇ ಮೇಕಪ್ ಆರ್ಟಿಸ್ಟ್ ಆಗಿ ನಾವೊಂದು ಒಳ್ಳೆ ರೆಡಿ ಆಗಿಕೊಂಡು ಹೋದರೆ ಅಲ್ಲ. ಕೆಲವರು ಅದನ್ನು ನೋಡ್ತಾರೆ, ನಾವು ಹೇಗಿದ್ದೇವೆ, ಅವರು ಹೇಗೆ ಮಾಡ್ತಾರೆ ವರ್ಕ್ ಅದನ್ನು ನೋಡ್ತಾರೆ. ಕೆಲವರು ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮತ್ತು ಕೆಲವರೇನು ನಮ್ಮನ್ನು ನೋಡಿ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಸೊ ಅವಳು ಹಾಗಿದ್ದಾಳೆ, ಅವಳು ಮೇಕಪ್ ಮಾಡೋದಿಲ್ಲ, ಅವಳು ಹೇಗೆ ಮಾಡ್ತಾಳಪ್ಪ, ಸೊ ಹಾಗೆ ಕೆಲವರಲ್ಲಿ ಇರುತ್ತೆ. ಸೊ ಆ ಥರ ಯಾವತ್ತೂ ಗೈಡ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಏಕೆಂದರೆ ಫಸ್ಟ್ ನಾವು ಮಾಡುವಂತಹ ವರ್ಕ್ ಮೇಲೆ ನೀವು ಗೈಡ್ ಮಾಡಿ, ನಾವು ಮಾಡುವಂಥ ಕೆಲಸದ ಮೇಲೆ ನೀವು ಗೈಡ್ ಮಾಡಿ. ಹಾಗೆ ನಾವು ಮಾಡುವಂತಹ ಕೆಲಸದ ಮೇಲೆ ನೀವು ಗೌರವ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಏನೋ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಕೆಲಸದ ಬಗ್ಗೆನೇ ಜಾಸ್ತಿ ನಾವು ಗೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಈ ಕೋರ್ಸ್ ಮಾಡಲಿಕ್ಕೆ ಒಂದು ಥಿಯರಿ ಅನ್ನೋದು ಇರುತ್ತೆ. ಸೊ ಸಾಕಷ್ಟು ಬುಕ್ಸ್ಗಳಿದೆ, ಇಲ್ಲಿ ನೋಡಿರ್ಬೋದು ನೀವು, ಸಾಕಷ್ಟು ಬುಕ್ಸ್ಗಳನ್ನು ನಾವು ರೆಡಿ ಮಾಡಿರ್ತೇವೆ. ಸೊ ಅದನ್ನು ಬರೀ ಬುಕ್ಸ್ಗಳನ್ನು ತಂದು ನಾವು ಒಳಗಿಡುವುದಲ್ಲ, ಅದನ್ನು ನಾವು ಮನಸ್ಸಿನಲ್ಲಿ ನಾವು ಅದನ್ನು ಓದ್ತಾ ಇರಬೇಕು. ಸೊ ನಾವು ಪ್ರತಿದಿನ ಅದರ ಬಗ್ಗೆ ನಾವು ಡೇ ಬೈ ಡೇ ನೋಡ್ತಾ ಹೋದರೆ ಮಾತ್ರ ಅದರ ಬಗ್ಗೆ ನಮಗೆ ನಾಲೆಜನ್ನು ಸಿಗ್ತದೆ. ಯಾಕೆ ನಾವು ಥಿಯರಿ ಕ್ಲಾಸನ್ನು ಜಾಸ್ತಿ ತಗೊಳ್ತೇವೆ ಏನಂದರೆ ನಾವು ವರ್ಕ್ ಮಾಡೋದು ಮೇಯ್ನಾಗಿ ನಾವು ಸ್ಕಿನ್ ಮೇಲೆ ವರ್ಕ್ ಮಾಡೋದು. ಸೊ ನಾವು ಯಾವುದೇ ಮೇಕಪ್ಪನ್ನು ನಾವು ಹಚ್ಚೋದು ಸ್ಕಿನ್ ಮೇಲೆ. ಸೊ ಹಾಗಾಗಿ ನಮಗೆ ಸ್ಕಿನ್ ಬಗ್ಗೆನೇ ನಮಗೆ ನಾಲೆಜ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದರಿಂದ ನಮಗೆ ಒಳ್ಳೆ ರಿಸಲ್ಟನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಕಿನ್ ಬಗ್ಗೆ ಪ್ರತಿಯೊಬ್ಬರು ಅದರಲ್ಲಿ ಡ್ರೈ ಸ್ಕಿನ್ ಇರ್ಬೋದು, ಕೆಲವರಿಗೆ ಆಯಿಲ್ ಸ್ಕಿನ್ ಇರ್ಬೋದು, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವರಿಗೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಸೊ ಅವರ ಸ್ಕಿನ್ ನೋಡುವಾಗಲೇ ನಿಮಗೆ ನಾವು ಅದನ್ನು ಜಡ್ಜ್ ಮಾಡೋದು, ಇವರದ್ದು ಈ ರೀತಿಯ ಸ್ಕಿನ್,
ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ. ಸೊ ನಾವು ಹೇಗೆ ಅದನ್ನು ಗೈಡ್ ಮಾಡ್ತೀವಿ ನೋಡುವಾಗಲೇ ಗೊತ್ತಾಗುತ್ತೆ. ನಾವು ಅದ್ರ ಬಗ್ಗೆ ನಾವು ಡೆಪ್ತಾಗಿ ನಾಲೆಜ್ ಇದ್ದರೆ ಮಾತ್ರ ನಮಗೆ ಬೇರೆಯವರ ಸ್ಕಿನ್ ಬಗ್ಗೆ ನಮಗೆ ಗೈಡ್ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಅದರ ಬಗ್ಗೆ ನಮಗೆ ಗೊತ್ತೇ ನಾಲೆಜ್ ಇಲ್ಲ ಅಂದರೆ ನಾವು ಬೇಕಾಬಿಟ್ಟಿಯಾಗಿ ಒಬ್ಬರ ಸ್ಕಿನ್ನಿಗೆ ಇನ್ನೊಂದು ಪ್ರಾಡಕ್ಟ್ಸನ್ನು ಹಾಕಿದರೆ ಅದು ಮ್ಯಾಚ್ ಆಗೋದಿಲ್ಲ. ಸೊ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥಿಯರಿ ಜೊತೆಗೆ ನಾವು ಕೆಲವೊಂದು ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, ಯಾವ ಸ್ಕಿನ್ನಿಗೆ ಯಾವುದನ್ನು ಹಾಕಬೇಕು ಅನ್ನೋದರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಎಲ್ಲ ಸ್ಕಿನ್ನಿಗೆ ಒಂದೇ ರೀತಿಯಾದ ಪ್ರಾಡಕ್ಟ್ಸನ್ನು ಹಾಕಲಿಕ್ಕೆ ಆಗೋದಿಲ್ಲ. ಸೊ ಅದರ ಬಗ್ಗೆ ಕೂಡ ನಾಲೆಜನ್ನು ತಿಳ್ಕೊಬೇಕಾಗುತ್ತೆ. ಟೋಟ್ಲಲ್ಲಿ ನಾನು ಒಟ್ಟಲ್ಲಿ ಹೇಳೋದಂದರೆ ಏನಂದರೆ, ಇದು ನಿಮಗೆ ಕಲೀಲಿಕ್ಕೆ ಎಷ್ಟೊಂದು ಕಷ್ಟ ಅಂತ ಅಲ್ಲ, ಬಟ್ ನಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕಷ್ಟೇ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ನಾವು. ಹಾಗೆ ಥಿಯರಿ ಜೊತೆಗೆ ನಾವು ಮಾಡುವ ಕೆಲಸಗಳನ್ನು ಮಾಡುವಾಗ ನಾವು ಅಬ್ಸರ್ವೇಷನ್ ಇರಬೇಕು ನಮ್ಮಲ್ಲಿ. ಅವ್ರು ಯಾವ ರೀತಿ ಮಾಡ್ತಾರೆ ಫಸ್ಟ್ ನಮ್ಮ ಅಬ್ಸರ್ವ್ ಕೂಡ ಅವ್ರು ಮಾಡುವಂಥ ಕೆಲಸದ ಮೇಲೆ ನಾವು ಅಬ್ಸರ್ವೇಷನನ್ನು ಇಟ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇರಬೇಕು. ಟೋಟಲಿ ಒಂದು 35 ಡೇಸಲ್ಲಿ ಬೇಗನೆ ಕಲಿಬೋದು, ಬಟ್ ಕೆಲವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಅಂದರೆ ಅವರಿಗೆ ಅರ್ಥ ಆಗೋದಿಲ್ಲ, ಅಂದರೆ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ನೀವು ತಗೊಳ್ಬೋದು. ಹಾಗೆ ಕೆಲವರಿಗೆ ತುಂಬ ಜನ ಬಂದು ಕೇಳ್ತಾರೆ ಇದನ್ನು ಕಲಿಬೋದಾ ಅಂತ. ಸೊ ಡೆಫಿನೆಟ್ಲಿ ಕಲಿಬೋದು, ಯಾವ ಕೋರ್ಸ್ ಮಾಡಿದವ್ರಿಗೆ ಕೂಡ ಡೆಫಿನೆಟ್ಲಿ ಕಲಿಬೋದು. ಬಟ್ ಇದೊಂದು ನಮ್ಮ ಒಂದು ಫ್ಯೂಚರನ್ನು ಒಂದು ಏನು ಹೇಳ್ತಾರೆ, ಫ್ಯೂಚರಿಗೆ ಒಂದು ಲೈಫ್ ಲಾಂಗ್ ಅನ್ನುವಂತಹ ಒಂದು ಪ್ರೊಫೆಷನ್. ಇದರಲ್ಲಿ ನಾವು ಬರೀ ಅರ್ನಿಂಗ್ಸಿಗೆ ಅಂತಲ್ಲ, ಬಟ್ ನಮ್ಮಲ್ಲಿ ಇದರಲ್ಲಿ ಏನೋ ಒಂದು ನೆಮ್ಮದಿಯನ್ನು ನಾವು ಕಾಣ್ತೇವೆ. ಇದೊಂದು ನಾವೊಂದು ಕ್ರಿಯೇಟಿವಿಟಿಯಾಗಿ ಇನ್ನೊಬ್ಬರ ನೋಡಿ ಅಷ್ಟು ಎಲ್ಲ ನಾವು ಇನ್ನೊಬ್ಬರಲ್ಲಿ ನಾವು ಮಾಡೋ ವರ್ಕ್ ಇನ್ನೊಬ್ಬರ ಮುಖಾಂತರ ನಾವು ನೋಡುವಂಥ ತುಂಬಾ ಖುಷಿ ಕೊಡುತ್ತೆ ನಮಗೆ. ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟೇ ಇರುತ್ತೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕಷ್ಟೇ. ಹಾಗೆ ನಾವು ಹೇಳುವಂಥ ಪ್ರತಿಯೊಂದು ಗೈಡ್ಲೈನನ್ನು ಕೂಡ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕಾಗುತ್ತೆ. ಹಾಗೂ ಮುಖ್ಯವಾಗಿ ನಾವು ಯಾವುದೇ ಒಂದು ಕೋರ್ಸ್ ಮಾಡಬೇಕಂತ ನಾವು ಚೂಸ್ ಮಾಡುವಂತಹ ಮೆಂಟರ್ ಕರೆಕ್ಟಾಗಿರಬೇಕು. ಸೊ ನಮಗೆ ಹೇಳಿಕೊಡುವಂಥ ಗುರು ನಾವು ಸೆಲೆಕ್ಟ್ ಮಾಡುವಂಥದ್ದು ಪರ್ಫೆಕ್ಟ್ ಆಗಿರಬೇಕು. ಸೊ ನಮಗೆ ಅಂದರೆ ನಾವು ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಮೆಂಟರ್ ಜೊತೆ ನಾವು ಕೆಲವರು ಯಾರಾದರೂ ಟೀಚ್ ಮಾಡುವುದಿದ್ರೆ ನಮಗೆ ಹೋಗಲಿಕ್ಕೆ ಭಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಭಯವನ್ನು ಬಿಟ್ಟು ಬನ್ನಿ. ಯಾಕಂದರೆ ನಾವು ಸಾಧ್ಯವಾದಷ್ಟು ನಿಮ್ಮ ಜೊತೆ ಯಾರು ಸ್ವಲ್ಪ ಫ್ರೀಯಾಗಿ ಇಡ್ತಾರೆ ನೋಡಿ, ಅವ್ರ ಜೊತೆ ಮಾತ್ರ ನಿಮಗೆ ಪ್ರತಿಯೊಂದು ಕೋರ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮೇಕಪ್ ಕೂಡ ಹಾಗೆ ಫ್ರೀಯಾಗಿರುವವರ ಜೊತೆ ಸ್ವಲ್ಪ ನೀವು ಕಲೀಲಿಕ್ಕೆ ಅದು ಟ್ರೈ ಮಾಡಿ. ಯಾಕೆಂದರೆ ತುಂಬ ಸ್ಟ್ರಿಕ್ಟ್ ಇದ್ದರೆ ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಕೆಲವೊಂದು ಸಾವಿರಾರು ಡೌಟ್ಸ್ಗಳಿರುತ್ತೆ. ಸೊ ಸಾವಿರಾರು ಡೌಟ್ಸ್ಗಳಿದ್ದರೆ ಅದು ನಿಮಗೆ ಅಲ್ಲಿ ಕೇಳಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಸೊ ಆ ಥರ ಎಲ್ಲ ಹೋಗ್ಬಿಟ್ಟು ಫ್ರೀಯಾಗಿರುವವರ ಜೊತೆ ನೀವು 1000 ಪ್ರಶ್ನೆ ಕೇಳಿದರೂ ಕೂಡ 1000 ಉತ್ತರಗಳನ್ನು ಕೊಡುವಂತಹ ಮೆಂಟರನ್ನೇ ಚೂಸ್ ಮಾಡಿಕೊಳ್ಳಿ. ಸೊ ಆವಾಗ ಮಾತ್ರ ಡೆಫಿನೆಟ್ಲಿ ನಮಗೆ ಈ ಒಂದು ಪ್ರೊಫೆಷನಲ್ಲಿ ನಮಗೆ ಒಂದು ಒಳ್ಳೆಯ ಒಂದು ಏನು ಫ್ಯೂಚರನ್ನು ಕಂಡುಕೊಳ್ಬೋದು. ಹಾಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ಹೊರಬರ್ಬೋದು. ನಮ್ಮ ಇಂಟೆನ್ಷನ್ ಇಷ್ಟೇ, ನಾನು ಕಲಿಬೇಕು, ಒಳ್ಳೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು, ಹಾಗೂ 10 ಜನಕ್ಕೆ ಇದರಿಂದ ನಾವು ವಿದ್ಯೆಯನ್ನು ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಮ್ಮಲ್ಲಿ ಬಲವಾಗಿ ಇದ್ದರೆ ಖಂಡಿತವಾಗಲೂ ಇದು ಸಾಧ್ಯ ಆಗುತ್ತೆ. ನಾನು ಹೇಳೋದು ಇಷ್ಟೇ, ಕೋರ್ಸ್ ಅಂದರೆ ಬರೀ ನಾವು ಅಲ್ಲಿರೋ ನಾಲೆಜ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಸೊ ಕಲಿಯುವಂಥ ವೇ ಒಂದೇ ರೀತಿಯಾಗಿ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ನಾವು ಮಾಡೋ ಕೆಲಸದ ಬಗ್ಗೆ ನೀವೇನಂದರೆ ಅದನ್ನು ಗೌರವನೇ ಇಟ್ಕೊಳ್ಳಿ, ರೆಸ್ಪೆಕ್ಟ್ ಕೊಡಿ. ನಮ್ಮ ಕೆಲಸದ ಬಗ್ಗೆ ನಾವು ಫಸ್ಟು ರೆಸ್ಪೆಕ್ಟನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ಅದು ನಮಗೆ ಒಳ್ಳೆಯ ಒಂದು ಫ್ಯೂಚರನ್ನು ಕೊಡ್ತದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಯಾರಿಗಾದರೂ ಆಸಕ್ತಿ ಇದ್ದರೆ ಈ ಕೋರ್ಸನ್ನು ಡೆಫಿನೆಟ್ಲಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಸಾವಿರಾರು ಪ್ರಶ್ನೆಗಳಿರುತ್ತೆ, ಅದರ ಬಗ್ಗೆ ಸಾವಿರಾರು ಪ್ರಶ್ನೆಗಳಿಗೆ ಸಾವಿರಾರು ಉತ್ತರಗಳನ್ನು ಕೊಡುವಂಥ ಟ್ಯಾಲೆಂಟ್ ನಮ್ಮಲ್ಲಿ ಇರಬೇಕು. ಸೊ ಹಾಗಾಗಿ ಮಾತ್ರ ನಾವು ಒಳ್ಳೆ ಒಂದು ಮೆಂಟರ್ ಆಗಿ ಅಥವಾ ಒಳ್ಳೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಒಂದು ಒಳ್ಳೆ ಹೆಸರನ್ನು ಮಾಡ್ಬೋದು. ಸ್ವಲ್ಪ ತಾಳ್ಮೆಯೂ ಇರ್ಬೋದು. ಅಂದರೆ ನಮಗೇನಂದರೆ ಒಂದೇ ರೀತಿಯಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ನಿಧಾನಗತಿಯಿಂದ ಇದರಿಂದ ಏನೋ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದೊಂದು ನಮ್ಮ ಅನಿಸಿಕೆ. ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರಿಗಾದರೂ ಇನ್ನು ನೆಕ್ಸ್ಟ್ ಯಾರಿಗಾದರೂ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದರೆ ಇನ್ಕ್ವೈರ್ ಮಾಡ್ಬೋದು. ಸೊ ಹಾಗೆ ನಾನು ಮುಂದೆ ನಿಮ್ಮ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ, ಅದು ನಮ್ಮ ಮೇಕಪ್ ಆಗಿರ್ಬೋದು ಅಥವಾ ಇನ್ನಿತರ ಹೊರಗಿನ ವಿಷಯಗಳು ಆಗಿರ್ಬೋದು, ಸೊ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತಾ ಇದ್ದೇನೆ. ಸೊ ಅಲ್ಲಿಯವರೆಗೆ ಟಾಟಾ, ಬಾಯ್.